ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮರಿಸಾಮ್ ಸರ್ ಅವರೇ, ಹಾಗೆಯೇ ಈ ಧ್ವಜಾರೋಹಣದ ನೆರವೇರಿಸಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಆಗಿರುವ ಆತ್ಮೀಯರಾಗಿರ್ತಕ್ಕಂಥ ಮಹದೇವಪ್ಪ ಟೇಲರ್ ಅವರೇ, ಹಾಗೆಯೇ ನಮ್ಮ ಶಾಲಾ ಕಾಲೇಜುಗಳ ಶಿಕ್ಷಕರು ಮತ್ತು ಉಪನ್ಯಾಸಕರೇ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರೇ, ಮೊದಲಿಗೆ ತಮಗೆಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತು ದೇಶಾದ್ಯಂತ 76ನೇ ಗಣರಾಜ್ಯೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಭಾರತ ದೇಶಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಏನು ದೊರೆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾದ ಮೇಲೆ ಭಾರತ ದೇಶ ಅನೇಕ ಸಮಸ್ಯೆಗಳನ್ನ, ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ದೇಶೀಯ ಸಂಸ್ಥಾನಗಳಲ್ಲಿ ವಿಲೀನೀಕರಣ ಸಮಸ್ಯೆ ಇರಬಹುದು, ಕೋಮುವಾದದ ಸಮಸ್ಯೆ ಇರಬಹುದು, ಅನಕ್ಷರತೆಯ ಸಮಸ್ಯೆ ಇರಬಹುದು, ಅದರಲ್ಲಿ ಸಂವಿಧಾನ ರಚನೆ ಮಾಡುವ ಸಮಸ್ಯೆಯು ಕೂಡ ನಮಗೆ ಎದುರಾಯಿತು. ದೇಶಕ್ಕೇನು ಸ್ವಾತಂತ್ರ್ಯ ಸಿಕ್ತು, ಆ ಸ್ವಾತಂತ್ರ್ಯವನ್ನ ನಾವು ಸರಿಯಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ನಮ್ಗೆ ನಮ್ದೇ ಆಗಿರ್ತಕ್ಕಂಥ ಒಂದು ಸಂವಿಧಾನದ ಅವಶ್ಯಕತೆ ಇದೆ ಅಲ್ವಾ. ಆ ಕಾರಣಕ್ಕಾಗಿ ರಾಷ್ಟ್ರ ನಾಯಕರಲ್ಲಿ ಚಿಂತನೆ ಮಾಡ್ತಾರೆ, ನಮ್ದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕವಾದ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋಣ ಅಂತ. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತವೆ. ಈ ಒಂದು ದಿಸೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜವಾಹರ್ಲಾಲ್ ನೆಹರು ಅಂತ ನಿಮ್ಗೆ ಗೊತ್ತಿರಬೇಕು, ದೇಶದ ಮೊದಲ ಪ್ರಧಾನಿಗಳು. ಅವರು 1928ರಲ್ಲಿ ಆಲೋಚನೆ ಮಾಡ್ತಾರೆ. ಸಂವಿಧಾನ ರಚನೆ ಆಗಿದ್ದು 1950. ಜವಾಹರ್ಲಾಲ್ ನೆಹರು 1928ರಲ್ಲಿ ಏನ್ ಹೇಳ್ತಾರಂದ್ರೆ, ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅವಶ್ಯಕತೆ ಇದೆ, ಆ ಸಂವಿಧಾನದ ರಚನೆಗೆ ನಾವು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿಕೊಳ್ಬೇಕು ಅಂತ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದ್ಮೇಲೆ 1934ರಲ್ಲಿ ಎನ್ ರಾಯ್ ಅಂತಕ್ಕಂಥವ್ರು ಕೂಡ ಇದೇ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ನಮ್ದಾದಂತ ಒಂದು ಸಂವಿಧಾನ ರಚನೆ ಮಾಡ್ಕೊಳ್ಬೇಕಾದ್ರೆ ಒಂದು ಸಂವಿಧಾನ ರಚನಾ ಸಮಿತಿ ರಚನೆ ಮಾಡ್ಕೊಳ್ಳೋಣ. ಭಾರತ ದೇಶದಲ್ಲಿ ಸಾಮಾನ್ಯಕ್ಕೆ 1885ರಲ್ಲಿ ಸ್ಥಾಪಿಸಲ್ಪಟ್ಟಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ 1935ರಲ್ಲಿ ಕೂಡ ಅದೇ ಇಚ್ಛೆಯನ್ನು ವ್ಯಕ್ತಪಡಿಸುತ್ತೆ. ನಮ್ಮ ದೇಶಕ್ಕೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನದ ಅವಶ್ಯಕತೆ ಇದೆ, ಅದಕ್ಕೆ ಒಂದು ರಾಜ್ಯಾಂಗ ರಚನಾ ಸಮಿತಿ ರಚನೆ ಮಾಡಿಕೊಳ್ಳೋಣ ಅಂತ. ಇದೆಲ್ಲದ ಆಧಾರದ ಮೇಲೆ ಕೊನೆಗೆ 1946ನೇ ಇಸ್ವಿಯಲ್ಲಿ ಕ್ಯಾಬಿನೆಟ್ ಮಿಷನಿನ ಅಥವಾ ಕ್ಯಾಬಿನೆಟ್ ಆಯೋಗದ ಪ್ರಕಾರ ಸಂವಿಧಾನ ರಚನಾ ಸಭೆ ರಚನೆಯಾಗುವುದು. ಆ ಸಂವಿಧಾನ ರಚನಾ ಸಭೆ ರಚನೆಯಾದಂತಹ ಸಂದರ್ಭದಲ್ಲಿ ಅದರಲ್ಲಿ 389 ಜನ ಸದಸ್ಯರಿರ್ತಾರೆ ಕ್ಯಾಬಿನೆಟ್ ಆ ಒಂದು ಸಂವಿಧಾನ ರಚನಾ ಸಮಿತಿ. ಅದರಲ್ಲಿ 283 ಜನ ಸದಸ್ಯರು ಏನಂದ್ರೆ ಅವರು ಭಾರತದ ಒಕ್ಕೂಟದಿಂದ ಆಯ್ಕೆಯಾದ್ರೆ, ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಅವರು ನಾಮಕರಣಗೊಂಡಿರ್ತಾರೆ. ಹೀಗೆ 389 ಜನರ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ರಾಜ್ಯಾಂಗ ರಚನಾ ಸಮಿತಿ ಅಥವಾ ನಾವು ಸಂವಿಧಾನ ರಚನಾ ಸಮಿತಿ ರಚನೆ ಆಗುತ್ತೆ. ಹಾಗಾಗಿ ಇವರೆಲ್ಲರೂ ಸೇರ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡ್ಕೊಂಡ್ಬಿಟ್ಟು ನಮ್ಮ ದೇಶಕ್ಕೆ ಒಪ್ಪುವ ರೀತಿಯಲ್ಲಿ, ನಮ್ಮ ದೇಶಕ್ಕೆ ಒಗ್ಗುವ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡ್ಬೇಕಲ್ವಾ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬೇರೆ ಬೇರೆ ದೇಶಗಳಿಗೆ ಸಂವಿಧಾನವನ್ನ ಅಧ್ಯಯನ ಮಾಡಿ ಹೋಗ್ತಾರೆ. ಉದಾಹರಣೆಗಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ, ಅಮೆರಿಕ ದೇಶಕ್ಕೆ ಹೋಗ್ತಾರೆ, ಐರ್ಲೆಂಡ್ ದೇಶಕ್ಕೆ ಹೋಗ್ತಾರೆ, ರಷ್ಯಾ ದೇಶಕ್ಕೆ ಹೋಗ್ತಾರೆ, ಹೀಗೆಲ್ಲ ಆಮೇಲೆ ಜರ್ಮನಿ ದೇಶಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಪ್ಪುವ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಉದಾಹರಣೆಗಾಗಿ ನಾವು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ಉತ್ತಮವಾದಂತಹ ಅಂಶವನ್ನು ನಾವು ಎರವಲಾಗಿ ಪಡ್ಕೊಳ್ಳೋಣ. ಉದಾಹರಣೆಗಾಗಿ ಹೇಳೋದಾದ್ರೆ ಸಂಸದೀಯ ಸರ್ಕಾರ ಪದ್ಧತಿ ಅಂತ ಏನಿದೆಲ್ವಾ, ಅದನ್ನು ನಾವು ಇಂಗ್ಲೆಂಡ್ ದೇಶದಿಂದ ಎರವಲಾಗಿ ಪಡ್ಕೊಳ್ಳೋಣ. ಆಮೇಲೆ ಮೂಲಭೂತ ಹಕ್ಕುಗಳು ಅಂತ ಇದೆ ನಮ್ಮ ಸಂವಿಧಾನದಲ್ಲಿ, ಆ ಮೂಲಭೂತ ಹಕ್ಕುಗಳನ್ನು ನಾವು ಅಮೆರಿಕ ದೇಶದಿಂದ ಎರವಲಾಗಿ ಪಡ್ಕೊಳ್ಳೋಣ. ಆಮೇಲೆ ಮೂಲಭೂತ ಕರ್ತವ್ಯಗಳು ಅಂತ ಇದ್ದಾವೆ ಸಂವಿಧಾನದಲ್ಲಿ, ಅವುಗಳನ್ನು ರಷ್ಯಾ ದೇಶದಿಂದ ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಿದ್ದಾವೆ, ಅವುಗಳನ್ನು ಐರ್ಲೆಂಡ್ ದೇಶದಿಂದ ಪಡ್ಕೊಂಡು ಬಂದ್ವಿ. ನ್ಯಾಯ ಅಂತಕ್ಕಂಥ ಪದವನ್ನು ಕೂಡ ಹೀಗೆ 10 ಹಲವಾರು ವಿಚಾರಗಳನ್ನ ಬೇರೆ ಬೇರೆ ದೇಶದ ಸಂವಿಧಾನಗಳಲ್ಲಿ ಅಧ್ಯಯನ ಮಾಡಿ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿಕೊಳ್ಬೇಕು.
ಹಾಗಾದ್ರೆ ಈ ನಮ್ಮ ದೇಶದ ಸಂವಿಧಾನ ರಚನೆ ಆಗ್ಲಿಕ್ಕೆ ಸುಮಾರು 2 ವರ್ಷಗಳನ್ನ 11 ತಿಂಗಳು 18 ದಿನಗಳ ಒಂದು ಕಾಲಾವಧಿಯಲ್ಲಿ ನಮ್ಮ ಸಂವಿಧಾನ ರಚನೆ ಆಯಿತು. ಹಾಗಾದ್ರೆ ಈ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ 6.4 ಲಕ್ಷ ರೂಪಾಯಿಗಳ ವೆಚ್ಚವನ್ನು ಕೂಡ ಮಾಡಲಾಯಿತು ಸಂವಿಧಾನ ರಚನೆ ಮಾಡಲಿಕ್ಕೆ. ಇದೊಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ಅವಧಿಯನ್ನು ತೆಗೆದುಕೊಂಡ್ಬಿಟ್ಟು ಸಂವಿಧಾನವನ್ನು ರಚನೆ ಮಾಡಿದ್ರು. ಈ ಸಂವಿಧಾನ ಹೆಂಗಿದೆ ಅಂತಂದ್ರೆ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿದ ದೇಶ ನಮ್ದು. ಜಗತ್ತಿನ ಮೊದಲ ಸಂವಿಧಾನ ಅಮೆರಿಕ ದೇಶ ಸಂವಿಧಾನ, ಅತ್ಯಂತ ಚಿಕ್ಕ ಲಿಖಿತ ಸಂವಿಧಾನವಾದ್ರೆ ನಮ್ಮ ಸಂವಿಧಾನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಲಿಖಿತ ಸಂವಿಧಾನವಾಗಿದೆ. ಹಾಗಾಗಿ ಕೆಲವು ರಾಜ್ಯಶಾಸ್ತ್ರಜ್ಞರು ಅಂತಾರೆ ನಮ್ಮ ದೇಶದ ಸಂವಿಧಾನವನ್ನ ಆನೆ ಗಾತ್ರದ ಸಂವಿಧಾನ ಅಂತಲೂ ಕೂಡ ಕರೀತಾರೆ. ಕಾರಣ ಏನು? ಈ ನಮ್ಮ ಸಂವಿಧಾನ ರಚನೆ ಆದಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳನ್ನು ಒಳಗೊಂಡಿದೆ. ಪ್ರಸ್ತುತ 450 ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳನ್ನು ಒಳಗೊಂಡಿದೆ. ಇಷ್ಟೊಂದು ದೊಡ್ಡದಾದಂತಹ ಸಂವಿಧಾನ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಕೂಡ ಇಲ್ಲ. ಸರ್, ಇದರಲ್ಲಿ ಏನಿದೆ ಅಂತಂದ್ರೆ ಸರ್ಕಾರ ಹೇಗೆ ರಚನೆ ಮಾಡಬೇಕು, ಸರ್ಕಾರದ ಕರ್ತವ್ಯಗಳೇನು, ಪ್ರಜೆಗಳ ಹಕ್ಕುಗಳೇನು, ಪ್ರಜೆಗಳ ಕರ್ತವ್ಯಗಳೇನು, ಪ್ರಜೆಗಳ ಮಧ್ಯೆ ಮತ್ತು ಸರ್ಕಾರದ ಮಧ್ಯೆ ಇರತಕ್ಕಂಥ ಸಂಬಂಧವೇನು, ಈ ಎಲ್ಲಾ ವಿಚಾರಗಳನ್ನ ಅದರಲ್ಲಿ ಕ್ರೋಢೀಕರಣ ಮಾಡಿದ್ದಾರೆ. ಇದು ಯಾಕೆ ಬೇಕು ಅಂತಂದ್ರೆ ದೇಶದ ಆಡಳಿತ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ, ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕಾಗಿತ್ತು ಅಂದ್ರೆ ಈ ಸಂವಿಧಾನ ಬೇಕೇ ಬೇಕು. ಆಮೇಲೆ ಕರಡು ಸಮಿತಿ ರಚನೆ ಆಗುತ್ತೆ. ಆ ಕರಡು ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ವಹಿಸಿಕೊಳ್ತಾರೆ. ಅದರಲ್ಲಿ ಇನ್ನೂ 6 ಜನ ಸದಸ್ಯರಿದ್ದಾರೆ. ಉದಾಹರಣೆಗಾಗಿ ಹೇಳಿದ್ರೆ ಕೆ ಮುನ್ಷಿ ಅಂತಕ್ಕಂಥವ್ರು ಕೂಡ ಕರಡು ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ಅವರು ಕೂಡ ಒಬ್ಬರು. ಹೀಗೆ 141 ದಿನಗಳ ಅವಧಿಯಲ್ಲಿ ಈ ಕರಡು ಸಮಿತಿ ಏನ್ ಮಾಡುತ್ತಂದ್ರೆ ರಾಜ್ಯಾಂಗ ರಚನಾ ಸಮಿತಿ ಏನು ಸಂವಿಧಾನ ರಚನೆ ಮಾಡಿದ್ದಲ್ಲ ಅದರಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಯನ್ನ ಮಾಡ್ತಕ್ಕಂಥದ್ದನ್ನ ಕೆಲಸವನ್ನ ಈ ಕರಡು ಸಮಿತಿ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ನವೆಂಬರ್ 26, 1949 ಅದು ಅಂಗೀಕಾರವಾಯಿತು. ಅಂಗೀಕಾರ ಅಂದ್ರೆ ಅವತ್ತದ ನಾವು ಒಪ್ಕೊಂಡ್ವಿ. ಆದ್ರೆ ಸಂವಿಧಾನ ಜಾರಿ ಬಂದಿದ್ದು ಜನವರಿ 26, 1950. ಸೊ ಇಲ್ಲಿ ಒಂದು ನಮಗೆ ಸಣ್ಣದಾಗಿರ್ತಕ್ಕಂಥ ಅನುಮಾನ ಕಾಡುತ್ತೆ. ನವೆಂಬರ್ 26, 1949 ಸಂವಿಧಾನ ಅಂಗೀಕಾರವಾಯಿತು. ಬಟ್ ಸಂವಿಧಾನ ಜಾರಿ ಬಂದಿದ್ದು ಜನವರಿ 26, 1950. ಯಾಕೆ 2 ತಿಂಗಳ ಅವಧಿ ಆದ್ಮೇಲೆ ಈ ಸಂವಿಧಾನ ಜಾರಿ ಬಂತು ಅಂದ್ರೆ ಜನವರಿ 26, 1929ರಲ್ಲಿ ಲಾಹೋರ್ನಲ್ಲಿ ಏನಾಗಿತ್ತು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ತ್ರಿವರ್ಣ ಧ್ವಜವನ್ನ ಆರಿಸ್ಬಿಟ್ಟು ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅಂದೇ ನಮ್ಮ ಸಂವಿಧಾನ ಜಾರಿ ಬಂದಿದೆ ಅಂತೇಳಿ ಆಲೋಚನೆಯನ್ನು ಮಾಡಿರ್ತಾರೆ. 1929 ಜನವರಿ 26. ಆ ಕಾರಣಕ್ಕೆ ಜನವರಿ 26 ನಮ್ಮ ದೇಶದ ಸಂವಿಧಾನ ಜಾರಿ ಬರಲಿ ಅನ್ನೋ ಕಾರಣಕ್ಕೆ ನವೆಂಬರ್ 26ರಂದು ಆ ಸಂವಿಧಾನ ಅಂಗೀಕಾರವಾಗಿದ್ರು ಕೂಡ ಜನವರಿ 26 ನಾವೇನ್ ಮಾಡ್ತೀವಿ, ಆ ಸಂವಿಧಾನವನ್ನ ಜಾರಿ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ತುಂಬಾ ಸಂತೋಷವಾಯ್ತು ಭಾರತೀಯರಿಗೆ ನಮ್ದೇ ಆಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ವಹಿಸ್ಕೊಳ್ಳಿಕ್ಕೆ, ನಮ್ದೇ ಆಗಿರ್ತಕ್ಕಂಥ ಆಡಳಿತದ ಚೌಕಟ್ಟನ್ನ ಏನ್ ನಡೆಸ್ಕೊಳ್ಳಿಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಆಯಿತು ಅಂತ. ಕೊನೆಗೇನಾಯ್ತು, ಈ ಸಂವಿಧಾನ ಈಗೇನೋ ಜಾರಿ ಬಂದಿದೆ, ಆಯಾ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ನೀತಿ ನಿಯಮಗಳು ಆ ಸಂವಿಧಾನದಲ್ಲಿ ಇದ್ವು. ಆದ್ರೆ ದಿನಗಳು ಬದಲಾದಂತೆ, ಕಾಲ ಬದಲಾದಂತೆ ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಸಾಕಷ್ಟು ತಿದ್ದುಪಡಿಗಳಾಗಿದ್ದಾವೆ. ಭಾರತ ದೇಶದಲ್ಲಿ ಪ್ರಸ್ತುತ 129 ತಿದ್ದುಪಡಿಗಳಾಗಿದ್ದಾವೆ. ಅದರಲ್ಲಿ ಒಂದು 2 ತಿದ್ದುಪಡಿಗಳನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. 42ನೇ ತಿದ್ದುಪಡಿ ಆಗುತ್ತೆ. ಭಾರತ ಸಂವಿಧಾನದ 42ನೇ ತಿದ್ದುಪಡಿ 1976ರಲ್ಲಿ. ಆದರೆ 42ನೇ ತಿದ್ದುಪಡಿ ಏನು ಸಂವಿಧಾನದಲ್ಲಿ ಏನೆಲ್ಲ ಬದಲಾವಣೆ ತಂತು ಅಂದ್ರೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ 2 ಪದಗಳನ್ನ ಅದರಲ್ಲಿ ಸೇರಿಸೋದ್ರ ಮೂಲಕ ಭಾರತ ದೇಶವು ಜಾತ್ಯತೀತ ರಾಷ್ಟ್ರವಾಗಿದೆ. ಏನ್ ಜಾತ್ಯತೀತ ರಾಷ್ಟ್ರ? ಭಾರತ ದೇಶದಲ್ಲಿ ಬಹು ಧರ್ಮಗಳಿಂದ ಕೂಡಿದ ರಾಷ್ಟ್ರ. ಭಾರತವು ಬಹು ಧರ್ಮಗಳಿಂದ ಕೂಡಿದ ರಾಷ್ಟ್ರ ಅಂದ್ರೆ
ಇಲ್ಲಿ ಹಿಂದೂ ಧರ್ಮವಿದೆ, ಜೈನ ಇದೆ, ಬೌದ್ಧ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ. ಯಾವ ಧರ್ಮವನ್ನು ಕೂಡ ನಾವು ರಾಷ್ಟ್ರೀಯ ಧರ್ಮ ಅಂತ ಅಂಗೀಕಾರ ಮಾಡಿಲ್ಲ. ಹಾಗಾದ್ರೆ ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಅಂಗೀಕಾರ ಮಾಡಿಲ್ಲ ಅಂದ್ರೆ ಅದು ನಮ್ದು ಜಾತ್ಯತೀತ ರಾಷ್ಟ್ರ. ಹೀಗೆ ಬಹು ಸಂಸ್ಕೃತಿಯಿಂದ ಕೂಡಿದ, ಬಹು ಧರ್ಮೀಯದಿಂದ ಕೂಡಿದ, ಬಹು ಜನಾಂಗೀಯದಿಂದ ಕೂಡಿದಂತ ನಮ್ಮ ದೇಶವು ಜಾತ್ಯತೀತ ರಾಷ್ಟ್ರವಾಗಲಿ ಅನ್ನೋ ಕಾರಣಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿದ್ರು. ಈ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕೂಡ ಕರಿತೀವಿ. 42ನೇ ತಿದ್ದುಪಡಿಯನ್ನ ಭಾರತದ ಮಿನಿ ಸಂವಿಧಾನ ಅಂತ ಕರಿತೀವಿ. ಹಾಗಾದ್ರೆ ಕೊನೆಯದಾಗಿ 129ನೇ ತಿದ್ದುಪಡಿ ಆಗಿದೆ 2024 ಡಿಸೆಂಬರ್ 18ನೇ ತಾರೀಕಿಗೆ. ಏನಾಯ್ತು ಅಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ, ಇದು 129ನೇ ತಿದ್ದುಪಡಿ. ನೋಡಿ ಈಗೆಲ್ಲ ಹೆಂಗಾಗಿತ್ತು ನಮ್ಮ ದೇಶದಲ್ಲಿ ಚುನಾವಣೆಗಳು ಹೇಗೆ ನಡೀತಾ ಇದ್ವು ಅಂತಂದ್ರೆ, ಸೊ ಏನೋ ಲೋಕಸಭೆ ಚುನಾವಣೆಗಳು, ರಾಜ್ಯಸಭೆ ಚುನಾವಣೆಗಳು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಗಳು ಏನಾಗ್ತಿದ್ರು ಅಂದ್ರೆ ಆಯಾ ಕಾಲಕ್ಕೆ ಆಗ್ತಾ ಇದ್ವು. ಬಟ್ ಈಗೇನ್ ಮಾಡಿದ್ರು ಅಂತಂದ್ರೆ ಏಕಕಾಲದಲ್ಲಿ ಚುನಾವಣೆ ನಡೀಲಿ ಅನ್ನೋ ಕಾರಣಕ್ಕೆ 2024 ಡಿಸೆಂಬರ್ 18ರಂದು 179 ತಿದ್ದುಪಡಿ ಮಾಡಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ತಿದ್ದುಪಡಿಯನ್ನು ಮಾಡಿ ನಮ್ಮ ದೇಶದ ಭದ್ರತೆಗಾಗಿ, ದೇಶದ ಆಡಳಿತ ವ್ಯವಸ್ಥೆಗಾಗಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡ್ವಿ ಅಂತ. ಆ ಕಾರಣಕ್ಕಾಗಿಯೇ ನಾವು ಇವತ್ತೇನಂತ ಕರಿತೀವಿ, ಗಣರಾಜ್ಯ. ಆಲ್ರೆಡಿ ಸರ್ ಹೇಳಿದಾಗೆ ಗಣರಾಜ್ಯ ಅಂದ್ರೆ ಏನು? ರಾಜ್ಯಗಳ ಗುಂಪು ಒಂದರ್ಥದಲ್ಲಿ. ಆದ್ರೆ ಸಮೀಪವಾದಂತ ಅರ್ಥ ಏನು ಅಂತಂದ್ರೆ, ಗಣರಾಜ್ಯ ಅಂದ್ರೆ ಯಾವುದೇ ಒಂದು ದೇಶದ ಮುಖ್ಯಸ್ಥನನ್ನ ಅಥವಾ ರಾಷ್ಟ್ರದ ಮುಖ್ಯಸ್ಥನನ್ನ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಿದರೆ ಅದನ್ನು ಗಣರಾಜ್ಯ ಅಂತ ಕರೀಬೇಕು. ಈಗ ಇಂಗ್ಲೆಂಡ್ ದೇಶದಲ್ಲಿ ರಾಣಿ ಆಳ್ವಿಕೆ ಇದೆ, ಅದು ವಂಶ ಪಾರಂಪರ್ಯವಾದಂತ ಆಡಳಿತ. ಆ ರಾಷ್ಟ್ರದ ಮುಖ್ಯಸ್ಥರಲ್ಲಿ ಚುನಾವಣೆ ನಡೆಯೋದಿಲ್ಲ. ಬಟ್ ಭಾರತ ದೇಶದಲ್ಲಿ ಹಾಗಲ್ಲ, ಕಾಲ ಕಾಲಕ್ಕೆ ಅಂದ್ರೆ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಯವರನ್ನ ಚುನಾವಣೆ ಮೂಲಕ ಆಯ್ಕೆ ಮಾಡಿ ಅದಕ್ಕೆ ನಾವು ಗಣರಾಜ್ಯ ಅಂತ ಕರಿತೀವಿ. ಹಾಗಾಗಿ ಇವತ್ತಿನ ಒಂದು ಸಂವಿಧಾನ ಇಷ್ಟೊಂದು ಸುಸಂಬದ್ಧವಾಗಿ, ಇಷ್ಟೊಂದು ವಿಸ್ತೃತವಾಗಿ ರಚನೆ ಆಗಲಿಕ್ಕೆ ಕಾರಣ ಏನಂದ್ರೆ ದೇಶದ ಒಂದು ಆಡಳಿತಕ್ಕೆ, ಒಂದು ದೇಶದ ಒಂದು ಆಡಳಿತ